ಹಾಯ್ ಫ್ರೆಂಡ್ಸ್, ಇದು ಸೋಮವಾರದ ಮಿನಿ ವ್ಲಾಗು. ಸೋಮವಾರ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿ ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ಪ್ರಸನ್ನ ನೈಟ್ ಡ್ಯೂಟಿ ಮುಗಿಸ್ಕೊಂಬಂದು ನಾಷ್ಟ ಮಾಡ್ಬಿಟ್ಟು ಮಲಗಿದ್ರು. ಇವರಿಬ್ಬರು ಸಾಹಸ ನೋಡಿ ಯಪ್ಪ, ಅವ್ರನ್ನ ಮಲ್ಗೋಕ್ಕೆ ಬಿಡ್ತಾಯಿಲ್ಲ. ಅವರು ಮಲ್ಕೊಂಡಿದ್ರು. ಅವರು ಮಲ್ಗೆ ಎದ್ದಾದಮೇಲೆ ತಲಾಟೆ ಮಾಡ್ತಾಯಿದ್ದು. ಅದಾದಮೇಲೆ ಇದೊಂದು 4 ಗಂಟೆ ಹಂಗೆ ಒಂದು ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ, ಊಟಕ್ಕೆ ಏನು ತಿಂದಿರಲಿಲ್ಲ ಅಂದ್ಬಿಟ್ಟು ಬ್ರೆಡ್ ಇತ್ತು, ಸ್ಯಾಂಡ್ವಿಚ್ ಥರ ಮಾಡಿದೆ. ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅವಳು ಕೂಡ ಏನೂ ತಿಂದಿರಲಿಲ್ಲ. ಅವಳು ಮಲಗಿಬಿಟ್ಟಿದ್ಲು. ಎದ್ದಾಗ ಲೇಟಾಗಿತ್ತು, ಅದಕ್ಕೆ ಯಾರೂ ಊಟ ಮಾಡಿರಲಿಲ್ಲ. ಒಂದೇ ಸಲ ಅವಳಿಗೆ ಡೈನೋ ಶೇಕ್ ಕೊಟ್ಟು ಅವಳಿಗೆ ಬ್ರೆಡ್ ಟೋಸ್ಟ್ ಕೊಟ್ಟೆ. ಅವಳು ಅದನ್ನು ತಿಂದ್ಬಿಟ್ಟು ಸಾಕು ಅಮ್ಮ ನನಗೆ ಅಂತ ಹೇಳಿದ್ಲು. ಅವಳು ಊಟ ಏನಾದ್ರು ಮಾಡ್ತೀಯ ಅಂದಿದ್ದಕ್ಕೆ ಬೇಡ ಅಂತಲೂ ಅಂದ್ಲು. ಅದಾದಮೇಲೆ ಪ್ರಸನ್ನ ನನಗೊಂದು ಲೋಟ ಫ್ರೆಶ್ ಕೊಡು ಅಂದರು. ಅವ್ರಿಗೊಂದು ಲೋಟ ಫ್ರೆಶ್ಶು ಮತ್ತು ಒಂದು ಬ್ರೆಡ್ ಟೋಸ್ಟ್ ಕೊಟ್ಟೆ. ಅವರು ಕೂಡ ತಿನ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಬಿಟ್ಟು ಏನೇನು ಹೇಳ್ತಾಯಿದ್ಲು, ಸೂಪರ್ ಅಮ್ಮ, ಸಖತ್ತಾಗೈತೆ ಅಂತ. ಆಯಿತು ನಂದು ವೀಡಿಯೋ ಮಾಡು ಅಂತ ಅವಳು ಹೇಳ್ತಾಯಿದ್ದಲ್ಲಿ. ಅದಾದಮೇಲೆ ದೋಸೆಗೆ ಬೆಳಗ್ಗೆನೇ ಉನಿ ಹಾಕಿದ್ದೆ. ದೋಸೆ ಹೀಗೆ ರುಬ್ಕೊಂಡು ಬಿಡೋಣ, ಫಸ್ಟು ದೋಸೆಗೆಲ್ಲ ರುಬ್ಬಿಟ್ಬಿಟ್ರೆ ಆಮೇಲೆ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ದೋಸೆಗೆ ರುಬ್ತಿದ್ದೆ. ಅದಾದಮೇಲೆ ಪ್ರಸನ್ನ ಬೆಳಗ್ಗೆ ಬಂದು ಫ್ರೆಶ್ ಅಪ್ ಆಗಿರಲಿಲ್ಲ. ಈಗ ಸಂಜೆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಎಲ್ಲ ಮುಗಿಸೋದ್ರು. ನಾನು ಬೆಳಗ್ಗೆನೇ ಮಾಡಿದ್ದೆ, ಈಗ ಸಂಜೆ ಪೂಜೆ ಮಾಡಲ್ಲ ನಾನು, ನೀನೇ ಮಾಡು ಅಂತ ಹೇಳಿದೆ. ನೈಟ್ ಊಟಕ್ಕೆ ಉಪ್ಸಾರು ಮಾಡಿದ್ದೆ. ಅದ್ರ ವೀಡಿಯೋ ಕೂಡ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.